ಉದ್ಯೋಗ ಮಾಡಬೇಕು ಎಂಬ ಆಸೆ ನಿಮ್ಮಲ್ಲಿದೆಯಾ? ಹಾಗಿದ್ರೆ ಉಚಿತವಾಗಿ ತರಬೇತಿಯನ್ನ ನೀಡ್ತಾರೆ. ಸಾವಿರಾರು ರೂಪಾಯಿ ಸಂಪಾದನೆಯನ್ನು ಕೂಡ ಮಾಡಬಹುದು. ಕಸದಲ್ಲಿ ರಸ ಮಾಡುವಂತಹ ಉದ್ಯೋಗ ನಿಮ್ಮ ಗುಬ್ಬಿ ತಾಲೂಕಿನಲ್ಲಿ ಇದೆ. ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಗುಬ್ಬಿ ತಾಲೂಕಿನ ನಿಟ್ಟೂರಿನ ನಿವೃತ್ತ ಯೋಧ ಸುದರ್ಶನ್ ಎನ್ನುವವರು ಕಸದಲ್ಲಿ ರಸವನ್ನ ಮಾಡಿ ಪರಿಸರದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿ ಉದ್ಯೋಗವನ್ನ ನೀಡುವುದಕ್ಕೂ ಮುಂದಾಗಿದ್ದಾರೆ. ಬಟ್ಟೆ ಕೈಗಾರಿಕೆಯಲ್ಲಿ ಸಿಗುವಂತಹ ವೇಸ್ಟ್ ಬಟ್ಟೆಯನ್ನೇ ಬಳಸಿ ಅದೇ ಬಟ್ಟೆಯಿಂದ ಬೇರೊಂದು ಉಪ ಉತ್ಪನ್ನ ಬಳಕೆ ಮಾಡಿಕೊಳ್ಳುವ ಮೂಲಕ ಬಿಸ್ನೆಸ್ ಅನ್ನ ಶುರು ಮಾಡಿದ್ದಾರೆ. ಕಡಿಮೆ ಹಣವನ್ನ ಹೂಡಿ ಪ್ರತಿದಿನ 500ರಿಂದ 1000 ರೂಪಾಯಿ ದುಡಿಯುವಂತಹ ಕೆಲಸ ಇದಾಗಿದೆ. ಅವರೇ ತರಬೇತಿಯನ್ನು ಸಹ ಉಚಿತವಾಗಿ ನೀಡ್ತಾ ಇದ್ದಾರೆ. ಮನೆಯಲ್ಲಿ ಅಂಗೈಯಗಲ ಜಾಗ ಸಿಕ್ಕಿದ್ರೆ ಸಾಕು, ಈ ಯಂತ್ರ ಕೆಲಸ ಮಾಡುತ್ತೆ. ಪ್ರತಿದಿನಾನು ದುಡಿಯುತ್ತೆ. ನಿಮಗೆ ಮಾರುಕಟ್ಟೆ ಬಗ್ಗೆ ಐಡಿಯಾ ಇದ್ರೆ ನೀವೇ ಮಾರಾಟನ ಮಾಡಬಹುದು. ಇಲ್ಲದೆ ಹೋದ್ರೆ ಮತ್ತೆ ಅವರಿಗೆ ನೀಡಬಹುದು. ಅವರೇ ಮಾರುಕಟ್ಟೆಯನ್ನು ಕೂಡ ಒದಗಿಸ್ತೀವಿ ಅಂತಾರೆ. ಹೌದು, ಖಂಡಿತವಾಗಿ ಇದೊಂದು ವಿಶೇಷ. ಕಸದಲ್ಲಿ ರಸ ಮಾಡುವಂತಹ ಬಿಸ್ನೆಸ್ ಅಂದ್ರೆ ತಪ್ಪಾಗಲ್ಲ. ಪೆಟ್ರೋಲ್ ಬಂಕ್ಗಳಲ್ಲಿ, ಗ್ಯಾರೇಜ್ಗಳಲ್ಲಿ, ಬೇಕರಿಗಳಲ್ಲಿ, ಕೈಗಾರಿಕೆಗಳಲ್ಲಿ ಹೀಗೆ ಹಲವು ಭಾಗದಲ್ಲಿ ಈ ವೇಸ್ಟೇಜ್ ಅನ್ನ ಬಳಸ್ತಾರೆ. ಪ್ರತಿನಿತ್ಯ ಇದರ ಉಪಯೋಗ ಇದ್ದೇ ಇದೆ. ಹಾಗಾಗಿ ಪ್ರತಿನಿತ್ಯ ಮಾರುಕಟ್ಟೆಯೂ ಸಿಕ್ಕೇ ಸಿಗುತ್ತೆ. ಇದು ಕೊಳೆಯಲ್ಲ, ಹುಳಿಯಲ್ಲ. ಹಾಗಾಗಿ ಈ ಬಿಸ್ನೆಸ್ ಅಲ್ಲಿ ಲಾಸ್ ಅಂತೂ ಇಲ್ವೇ ಇಲ್ಲ ಎನ್ನುತ್ತಾರೆ ಸುದರ್ಶನ್. ಇದು ಕೊಳೆಯಲ್ಲ, ಹುಳಿಯಲ್ಲ. 10 ವರ್ಷ ಆದ್ರೂ ಇದು ತೂಕಿಡಿಯಲ್ಲ, ಕೊಳತು ಹೋಗಲ್ಲ. ಇದೇನು ಹೂವು ಹಣ್ಣು ಥರ ಏನೂ ಆಗೋದಿಲ್ಲ. ಇವತ್ತು 50 ರೂಪಾಯಿ ಇದ್ರ ಬೆಲೆ ಇದೆ ಅಂತ ಇಟ್ಕೊಳ್ಳಿ. ಇನ್ನು 5 ವರ್ಷದ ನಂತರ ಈ 50 ರೂಪಾಯಿಂದ ಒಂದು ಮೆಟೀರಿಯಲ್ಲು ನಿಮಗೆ 100 ರೂಪಾಯಿ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದೇ ಇಲ್ಲ. ಇದನ್ನು ಆ ಮಷಿನ್ನ ಇಟ್ಕೊಳ್ಳಿಕ್ಕೆ ಚಿಕ್ಕದೊಂದು ವಾಷಿಂಗ್ ಮಿಷಿನ್ನು, ಒಂದು ಫ್ರಿಡ್ಜು ಏನು ಇಟ್ಕೊತೀವಲ್ಲ ಮನೆ ಒಳಗಡೆಗೆ ಅಷ್ಟೇ ಬೇಕಾಗಿರೋದು. ಅದ್ರ ಮುಂದ್ಗಡೆ ಒಂದು ಚೇರ್, ಒಂದು 50 kg ಚೀಲ ಇಟ್ಕೊಳ್ಳಿಕ್ಕೆ ಪಕ್ಕದಲ್ಲೊಂದು ಜಾಗ. ಅಪ್ರಾಕ್ಸಿಮೇಟ್ಲಿ 5 ಅಡಿ ಒಳಗಡೆಗೆ ನೀವು ನಿಮ್ಮ ಮನೆ ಒಳಗಡೆನೆ ಇಟ್ಕೊಂಡು ಬಿಸ್ನೆಸ್ನ ಮಾಡ್ಬೋದು. ಈ ಫ್ಯಾಕ್ಟ್ರಿನ ಓಪನ್ ಮಾಡ್ಕೊಬೋದು. ಸಿಂಗಲ್ ಫೇಸ್ ಕರೆಂಟು, ಹಾಫ್ HP ಮೋಟ್ರು. 1 ಗಂಟೆ ನೀವು ಅದನ್ನು ರನ್ ಮಾಡಿದ್ರಿ ಅಂದರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 3 ರೂಪಾಯಿ ಕರೆಂಟ್ ಬಿಲ್ ಬರ್ಬೋದು ಅಪ್ರಾಕ್ಸಿಮೇಟ್ಲಿ. ಅದಕ್ಕಿಂತ ಜಾಸ್ತಿ ಬರಲ್ಲ, ಯಾಕಂದರೆ ಹಾಫ್ HP ಮೋಟ್ರು.